ಗೈಸ್, ತಿಂಗಳಿಗೆ ಕೇವಲ 1000 ಇನ್ವೆಸ್ಟ್ ಮಾಡಿ 3 ಕೋಟಿ ಬಿಲ್ಡ್ ಮಾಡಬಹುದು ಅಂದರೆ ನೀವು ಬಿಲೀವ್ ಮಾಡ್ತೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ತುಂಬ ಥಂಬ್ನೇಲ್ಸ್ ನೀವು ನೋಡಿರ್ತೀರ. ಆದರೆ ಇಲ್ಲಿ ಒಂದು ಕ್ಯಾಚ್ ಇದೆ. 3 ಕೋಟಿ ಆಗೋದು 1000 ಇಂದ ಅಲ್ಲ, ಒಂದು ಸಿಂಪಲ್ ಸ್ಟ್ರಾಟಜಿಯಿಂದ. ಸೊ ಇವತ್ತಿನ ವಿಡಿಯೋದಲ್ಲಿ ಆ ಸಿಂಪಲ್ ಸ್ಟ್ರಾಟಜಿ ಯಾವುದು ಆ್ಯಂಡ್ ಯಾವ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ 3 ಕೋಟಿ ನಿಮಗೆ ಲಾಭ ಸಿಗುತ್ತದೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಬಿ ಐನ ಎಸ್ ಐ ಪಿ ಪ್ಲ್ಯಾನ್ ಹೇಳ್ತೀನಿ. ಈ ಸ್ಪೆಷಲ್ ಎಸ್ ಐ ಪಿ ಪ್ಲ್ಯಾನ್ ತುಂಬ ಚಿಕ್ಕದು. ಅಂದರೆ ಎವ್ರಿ ಮಂತ್ 1000 ಇನ್ವೆಸ್ಟ್ ಮಾಡಬೇಕು ಆ್ಯಂಡ್ ಯಾವಾಗ ಅಮೌಂಟ್ ರಿಟರ್ನ್ ಆಗುತ್ತೆ ಅಲ್ವಾ, ಆವಾಗ ಸಿಗೋ ಅಮೌಂಟ್ 3 ಕೋಟಿ. ಈ ಎಸ್ ಐ ಪಿ ಪ್ಲ್ಯಾನ್ ನಾರ್ಮಲ್ ಎಸ್ ಐ ಪಿ ಪ್ಲ್ಯಾನ್ ಥರ ಅಲ್ಲ. ಬಿಕಾಸ್ ನಾರ್ಮಲ್ ಎಸ್ ಐ ಪಿ ಪ್ಲ್ಯಾನಲ್ಲಿ ಇಷ್ಟು ಅಮೌಂಟ್ ಸಿಗಲ್ಲ. ಈ ಎಸ್ ಬಿ ಐನ ಎಸ್ ಐ ಪಿ ಪ್ಲ್ಯಾನ್ ಲಾಸ್ಟ್ 12 ಇಯರ್ಸಲ್ಲಿ ತಮ್ಮ ಇನ್ವೆಸ್ಟರ್ಸ್ಗೆ ಅಪ್ರಾಕ್ಸಿಮೇಟ್ಲಿ 24% ರಿಟರ್ನ್ಸ್ ಕೊಟ್ಟಿದೆ. ನಾನು ನಿಮಗೆ ಡೇಟಾನು ತೋರಿಸ್ತೀನಿ, ಕ್ಯಾಲ್ಕುಲೇಟರು ತೋರಿಸ್ತೀನಿ ಹೇಗೆ ಈ ಎಸ್ ಐ ಪಿ ವರ್ಕ್ ಆಗುತ್ತದೆ ಅಂತ. ಸೊ ಈ ಎಸ್ ಐ ಪಿಯಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಈ ಗೋಲ್ಡನ್ ರೂಲ್ಸ್ ಫಾಲೋ ಮಾಡಿ. ಈ ಎಸ್ ಐ ಪಿ ಪ್ಲ್ಯಾನ್ನ ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಕನ್ಸಿಸ್ಟೆಂಟ್ ಇನ್ವೆಸ್ಟ್ಮೆಂಟಿಂದ ಕಂಪೌಂಡಿಂಗ್ ಎಫೆಕ್ಟ್ ಜಾಸ್ತಿ ಆಗುತ್ತದೆ ಆ್ಯಂಡ್ ರಿಟರ್ನ್ಸ್ ಕೂಡ ಜಾಸ್ತಿ ಸಿಗುತ್ತದೆ ನಿಮಗೆ. ಸೊ ಏನೇ ಕಾರಣಕ್ಕೂ ಈ ಎಸ್ ಐ ಪಿನ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ ಬಿಫೋರ್ ಮೆಚುರಿಟಿ. ಸೊ ಆ ಸ್ಪೆಷಲ್ ಫಂಡ್ ಯಾವುದಂದರೆ ಎಸ್ ಬಿ ಐ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಡೈರೆಕ್ಟ್ ಗ್ರೋತ್. ಸೊ ಈ ಮ್ಯೂಚುವಲ್ ಫಂಡ್ ತಮ್ಮ ಇನ್ವೆಸ್ಟರ್ಸ್ಗೆ ನಿಯರ್ಲಿ 24% ರಿಟರ್ನ್ ಕೊಟ್ಟಿದೆ. ಸೊ ನಾನು ನಿಮ್ಮ ಮುಂದೆ ಎಸ್ ಐ ಪಿ ಕ್ಯಾಲ್ಕುಲೇಟರ್ ಓಪನ್ ಮಾಡಿ ತೋರಿಸ್ತೀನಿ. ನಾರ್ಮಲ್ ಎಸ್ ಐ ಪಿ ರಿಟರ್ನ್ಸ್ ಚೆಕ್ ಮಾಡಿ ಎಷ್ಟು ಪರ್ಸೆಂಟ್ ಕೊಟ್ಟಿದೆ ಅಂತ. ಆ್ಯಂಡ್ ಅದಾದಮೇಲೆ ಈ ಸ್ಪೆಷಲ್ ಎಸ್ ಐ ಪಿನ ರಿಟರ್ನ್ಸ್ ಚೆಕ್ ಮಾಡೋಣ ಆ್ಯಂಡ್ ಕಂಪೇರ್ ಮಾಡುವ ಎಷ್ಟು ರಿಟರ್ನ್ಸ್ ಕೊಡುತ್ತೆ ಅಂತ. ಸೊ ನಮ್ಮ ಅಮೌಂಟ್ ಇನ್ವೆಸ್ಟ್ಮೆಂಟ್ ಎವ್ರಿ ಮಂತ್ ಇರೋದು 1000 ರುಪೀಸ್ ಆ್ಯಂಡ್ 25 ಇಯರ್ಸ್ ಟೈಮ್ ಫ್ರೇಮ್ ತೊಗೊಳ್ಳುವ. ಆ್ಯಂಡ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಬಿಕಾಸ್ ನಮ್ಮ ಸ್ಪೆಷಲ್ ಫಂಡ್ ಕೊಡ್ತಾರೆ 24% ಆದರೆ ಸೇಮ್ 24% ರಿಟರ್ನ್ಸ್ ಚೆಕ್ ಮಾಡುವ. ಸೊ ನಾವು 1000 ರುಪೀಸ್ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, 25 ಇಯರ್ಸ್ಗೆ 24% ರಿಟರ್ನ್ ಕೊಡ್ತಿದೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ 3 ಲ್ಯಾಕ್ ಆಫ್ಟರ್ 25 ಇಯರ್ಸ್. ಪ್ರಾಫಿಟ್ ಆಗ್ತಿರೋದು 1.9 CR. ಸೊ ಟೋಟಲ್ ಅಮೌಂಟ್ ನಮ್ಗೆ ಸಿಗೋದು 1,93,00,000. ಈ ಅಮೌಂಟ್ ಕಮ್ಮಿ ಅಲ್ಲ. ಬಟ್ ನಾವು ಫಸ್ಟ್ ಮಾತಾಡಿರೋದು 3 crores. ಸೊ ಆ ಸ್ಟ್ರಾಟಜಿ ಏನು 3 crores ಮಾಡೋಕ್ಕೆ ಅಂತ ಇವಾಗ ಚೆಕ್ ಮಾಡೋಣ. ಸೊ ಅದು ಯಾವ ಫಂಡ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆಯಲ್ಲ, ಎಸ್ ಬಿ ಐ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಸೊ ಅದ್ರ ಕ್ಯಾಲ್ಕುಲೇಷನ್ ಇವಾಗ ಚೆಕ್ ಮಾಡೋಣ. ಸೊ ಆ ಕ್ಯಾಲ್ಕುಲೇಷನಿಂದ ಮುಂಚೆ ನೀವು ಫಸ್ಟ್ ಸ್ಟೆಪ್ ಅಪ್ ಎಸ್ ಐ ಪಿ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಈಗ ಇಮ್ಯಾಜಿನ್ ಮಾಡಿ ನಿಮ್ಮ ಸ್ಯಾಲ್ರಿ ಪ್ರತಿ ವರ್ಷ ಇನ್ಕ್ರೀಸ್ ಆಗುತ್ತೆ. ಆದರೆ ನಿಮ್ಮ ಎಸ್ ಐ ಪಿ ಅಮೌಂಟ್ ಮಾತ್ರ 1000 ಆಗೇ ಇರುತ್ತದೆ. ಅದೇ ಮಿಸ್ಟೇಕ್. ಇನ್ಸ್ಟೆಡ್ ಪ್ರತಿ ವರ್ಷ ಎಸ್ ಐ ಪಿ ಕೂಡ 10% ಇನ್ಕ್ರೀಸ್ ಮಾಡಿದರೆ ಇಯರ್ 1 1000 ರುಪೀಸ್ ಇರುತ್ತೆ ಇನ್ವೆಸ್ಟ್ಮೆಂಟ್, ಇಯರ್ 2 1100 ರುಪೀಸ್ ಆಗುತ್ತದೆ, ಇಯರ್ 3 1210 ಆದರೆ ಇಯರ್ 4 1331 ಆಗುತ್ತದೆ. ಹೀಗೆ ಕಂಟಿನ್ಯೂ ಮಾಡಿದರೆ ಇದನ್ನೇ ನಾವು ಸ್ಟೆಪ್ ಅಪ್ ಎಸ್ ಐ ಪಿ ಅಂತ ಕರೆಯುತ್ತೇವೆ. ಆ್ಯಂಡ್ ಇವಾಗ ಆ ಸ್ಪೆಷಲ್ ಫಂಡ್ನ ಕ್ಯಾಲ್ಕುಲೇಷನ್ ಚೆಕ್ ಮಾಡೋಣ. ಸೊ ಇನಿಷಿಯಲ್ ಅಮೌಂಟ್ ನೀವು ಇನ್ವೆಸ್ಟ್ ಮಾಡೋದು 1000 ರುಪೀಸ್ ಆ್ಯಂಡ್ ನಮ್ಗೆ ಆಲ್ರೆಡಿ ಗೊತ್ತಿರೋ ರಿಟರ್ನ್ಸ್ ಕೊಡ್ತಾ ಇರೋದು 24%. ಸ್ಟೆಪ್ ಅಪ್ ಲೈಕ್ ಎವ್ರಿ ಇಯರ್ 10%ಇಂದ ನಾವು ಇನ್ಕ್ರೀಸ್ ಮಾಡೋಣ ನಮ್ಮ ಇನ್ವೆಸ್ಟ್ಮೆಂಟ್ ಆ್ಯಂಡ್ 25 ಇಯರ್ಸ್ ನಮ್ಮ ಟೈಮ್ ಫ್ರೇಮ್ ಆಗುತ್ತದೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಇನ್ವೆಸ್ಟ್ ಮಾಡೋ ಅಮೌಂಟ್ 11,80,165 ರುಪೀಸ್ ಆಗುತ್ತದೆ ಆಫ್ಟರ್ 25 ಇಯರ್ಸ್. ಬಟ್ ನಿಮಗೆ ಟೋಟಲ್ ಅಮೌಂಟ್ ಸಿಗೋದು 3 crores. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಸ್ಟೆಪ್ ಅಪ್ ಎಸ್ ಐ ಪಿ ಡಸ್ ಟು ಯುವರ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ಮ್ಯಾಜಿಕ್ ಇರೋದು ರಿಟರ್ನ್ಸ್ನಲ್ಲಿ ಅಲ್ಲ, ಮ್ಯಾಜಿಕ್ ಇರೋದು ಕನ್ಸಿಸ್ಟೆನ್ಸಿ ಪ್ಲಸ್ ಹೈಯರ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಕಂಪೌಂಡಿಂಗ್. ಈ 3 ಕಂಬೈನ್ ಆದಾಗ ಲಾಂಗ್ ಟರ್ಮ್ನಲ್ಲಿ ವೆಲ್ತ್ ಕ್ರಿಯೇಟ್ ಆಗುತ್ತದೆ. ಕಂಪೌಂಡಿಂಗ್ ಅಂದರೆ ನಿಮ್ಮ ಮನಿ ಮಾತ್ರ ಗ್ರೋ ಆಗಲ್ಲ, ಅದರ ರಿಟರ್ನ್ಸ್ ಕೂಡ ಮತ್ತೆ ಅರ್ನ್ ಮಾಡುತ್ತವೆ. ತುಂಬ ಇನ್ವೆಸ್ಟರ್ಸ್ ಮಿಸ್ಟೇಕ್ ಮಾಡೋದು ಎಲ್ಲಿ ಅಂದರೆ ಮಾರ್ಕೆಟ್ ಡೌನ್ ಆದಾಗ, ಪೋರ್ಟ್ಫೋಲಿಯೋ ರೆಡ್ ಆದಾಗ ಎಸ್ ಐ ಪಿ ಸ್ಟಾಪ್ ಮಾಡ್ತಾರೆ. ಫ್ರೆಂಡ್ಸ್, ಮಾರ್ಕೆಟ್ ಕ್ರ್ಯಾಶ್ ಟೆಂಪ್ರರಿ, ಕಂಪೌಂಡಿಂಗ್ ಇಂಟ್ರೆಸ್ಟ್ ಪರ್ಮನೆಂಟ್. ಹಿಸ್ಟ್ರಿ ನೋಡಿದರೆ ಗುಡ್ ಬಿಸ್ನೆಸಸ್ ರಿಕವರ್ ಆಗಿದೆ. ಅದಕ್ಕೆ ಪ್ಯಾನಿಕ್ ಆಗಿ ಇನ್ವೆಸ್ಟ್ಮೆಂಟ್ ಸ್ಟಾಪ್ ಮಾಡಬೇಡಿ. ಬಟ್ ವೇಟ್, ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಸ್ಟೆಪ್ ಅಪ್ ಎಸ್ ಐ ಪಿ ಎಲ್ಲರಿಗೂ ಅಲ್ಲ. ಇಫ್ ಯು ಹ್ಯಾವ್ ಸ್ಟೇಬಲ್ ಜಾಬ್, ರೆಗ್ಯುಲರ್ ಸ್ಯಾಲ್ರಿ, ಆ್ಯನ್ಯುವಲ್ ಇನ್ಕ್ರಿಮೆಂಟ್, ದೆನ್ ಸ್ಟೆಪ್ ಅಪ್ ಎಸ್ ಐ ಪಿ ಮೇಕ್ಸ್ ಸೆನ್ಸ್. ಆದರೆ ಬಿಸ್ನೆಸ್, ಫ್ರೀಲ್ಯಾನ್ಸಿಂಗ್, ಇರ್ರೆಗ್ಯುಲರ್ ಇನ್ಕಮ್ ಇದ್ದರೆ ಫೋರ್ಸ್ ಆಗಿ ಇನ್ಕ್ರೀಸ್ ಮಾಡಬೇಡಿ. ರೆಗ್ಯುಲರ್ ಎಸ್ ಐ ಪಿ ಕೂಡ ಸಾಕು. ಎಕ್ಸ್ಟ್ರಾ ಮನಿ ಬಂದಾಗ ಲಮ್ಸಮ್ ಇನ್ವೆಸ್ಟ್ ಮಾಡಬಹುದು.
ರಿಸ್ಕ್ ಏನಪ್ಪ ಅಂದರೆ, ಈ ಎಕ್ಸಾಂಪಲ್‌ನಲ್ಲಿ ನಾವು ತಗೊಂಡಿರೋದು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್. ಸ್ಮಾಲ್ ಕ್ಯಾಪ್ ಫಂಡ್ಸ್ ಹೈಯರ್ ರಿಟರ್ನ್ಸ್ ಕೊಡಬಹುದು, ಆದರೆ ರಿಸ್ಕ್ ಕೂಡ ಇರುತ್ತದೆ. 30-40% ಫಾಲ್ ಕೂಡ ಪಾಸಿಬಲ್. ಸೊ ರಿಸ್ಕ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ. ಗೋಲ್ಡನ್ ರೂಲ್ ಏನಪ್ಪ ಅಂದರೆ, ನಿಮ್ಮ ಸ್ಯಾಲರಿ ಇನ್ಕ್ರಿಮೆಂಟ್ 12% ಆದರೆ ಎಸ್ ಐ ಪಿ ಇನ್ಕ್ರೀಸ್ 7% ಅಥವಾ 8% ಮಾಡಿ. ಯಾಕಂದರೆ ಸಸ್ಟೈನಬಲ್ ಪ್ಲ್ಯಾನ್ ಯಾವಾಗಲೂ ಬೆಸ್ಟ್. ಒಮ್ಮೆ ಸ್ಟಾರ್ಟ್ ಮಾಡಿ ಸ್ಟಾಪ್ ಮಾಡಬೇಕಂತಿಲ್ಲ. ಸ್ಲೋ ಆಗಿ ಕಂಟಿನ್ಯೂ ಮಾಡಿದರೆ ಬೆಟರ್. ಕನ್ಕ್ಲೂಷನ್ ಏನಪ್ಪ ಅಂದರೆ, ಇನ್ವೆಸ್ಟ್‌ನಲ್ಲಿ ದೊಡ್ಡ ಅಮೌಂಟ್ ಇಂಪಾರ್ಟೆಂಟ್ ಅಲ್ಲ, ಸ್ಟಾರ್ಟ್ ಮಾಡೋ ಹ್ಯಾಬಿಟ್ ಇಂಪಾರ್ಟೆಂಟ್. 1000 ಇಂದ ಸ್ಟಾರ್ಟ್ ಮಾಡಿದರೆ ಕನ್ಸಿಸ್ಟೆನ್ಸಿ ಇದ್ದರೆ ಫ್ಯೂಚರ್ ಚೇಂಜ್ ಆಗಬಹುದು. ರಿಮೆಂಬರ್, ಟೈಮ್ ಇನ್ ದ ಮಾರ್ಕೆಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಟೈಮಿಂಗ್ ದ ಮಾರ್ಕೆಟ್. ಸೊ ಇಫ್ ಯು ಫೌಂಡ್ ದಿಸ್ ವಿಡಿಯೋ ಯೂಸ್ಫುಲ್, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೀವು ಈಗ ಎಷ್ಟು ಎಸ್ ಐ ಪಿ ಮಾಡ್ತಿದ್ದೀರಾ ಅಂತ. ಈ ರೀತಿಯ ಪ್ರಾಕ್ಟಿಕಲ್ ಕನ್ನಡ ಫಿನಾನ್ಸ್ ಕಂಟೆಂಟ್‌ಗಾಗಿ ಕನ್ನಡ ಸಂಪತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದು ಪವರ್ಫುಲ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಜೊತೆ ಸಿಗೋಣ. ಥ್ಯಾಂಕ್ ಯು.